ಉಡುಪಿ ನಗರದ 2 ದಶಕದ ಕನಸೊಂದು ನನಸಾಗ್ತಾ ಇದೆ. ಮಲ್ಪೆಯಿಂದ ಚಿತ್ರದುರ್ಗದ ಮೊಳಕಾಲ್ಮೂರು ನಡುವೆ ರಾಷ್ಟ್ರೀಯ ಹೆದ್ದಾರಿ 169A ನಿರ್ಮಾಣ ಆಗ್ತಿದೆ. ಉಡುಪಿಯ ಇಂದ್ರಾಳಿ ಬಳಿ ರೈಲ್ವೆ ಟ್ರ್ಯಾಕ್ ಹಾದು ಹೋಗುತ್ತೆ. ಹೆದ್ದಾರಿಯಲ್ಲಿ ರೈಲ್ವೆ ಬ್ರಿಡ್ಜ್ ಎರಡು ಇಲಾಖೆಯ ಸುಪರ್ದಿಗೆ ಬರೋದ್ರಿಂದ ಹಲವಾರು ತಾಂತ್ರಿಕ ಸಮಸ್ಯೆಗಳಾಗಿತ್ತು. ಸುಮಾರು 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿತ್ತು. ಭಾರಿ ವಾದ ವಿವಾದಗಳು, ಟ್ರೋಲ್ಗಳು ನಡೆದಿದ್ವು. ಇದೀಗ ರೈಲ್ವೆ ಬ್ರಿಡ್ಜ್ನ ಕಾಮಗಾರಿ ಪೂರ್ಣಗೊಂಡಿದೆ. ಹೊಸ ಬ್ರಿಡ್ಜ್ ನಿರ್ಮಾಣದೊಂದಿಗೆ ಅಪಘಾತ, ಒನ್ ವೇ ಟ್ರಾಫಿಕ್ ಜಾಮ್, ಪಾದಚಾರಿಗಳ ವಾಹನ ಸವಾರರ ಪರದಾಟಕ್ಕೆ ಪರಿಹಾರ ಸಿಕ್ಕಂತಾಗುತ್ತೆ. ಉದ್ಘಾಟನೆ ಬಗ್ಗೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾಹಿತಿ ನೀಡಿದ್ದಾರೆ. ವಿಶ್ವಾದ್ಯಂತ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 3ನೇ ಶನಿವಾರವನ್ನ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆ, ಮಾಹೆ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಕರಾವಳಿಯ ಪ್ರಮುಖ ಸಮುದ್ರ ತೀರಗಳನ್ನು ಸ್ವಚ್ಛಗೊಳಿಸಲಾಯಿತು. ಉಡುಪಿಯ ಮಲ್ಪೆ ಬೀಚ್, ಕಾಪು, ಬ್ಲೂ ಫ್ಲಾಗ್ ಬೀಚ್, ಮರವಂತೆ, ಬೈಂದೂರಿನ ಸೋಮೇಶ್ವರ ಮುಂತಾದ ಕಡಲ ಕಿನಾರೆಯಲ್ಲಿ ಏಕಕಾಲದಲ್ಲಿ ಸ್ವಚ್ಛತೆ ನಡೆಸಲಾಗಿದೆ. ಬೀಚ್ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಮಲ್ಪೆ ಕಡಲ ತೀರದಲ್ಲಿ ಜಿಲ್ಲೆಯ ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು, ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು, ವಿದ್ಯಾರ್ಥಿಗಳ ಜೊತೆ ಕಸವನ್ನು ಸಂಗ್ರಹಿಸುವುದರ ಮೂಲಕ ಚಾಲನೆ ನೀಡಿದರು. ಆನ್ಲೈನ್ ಆಫ್ಲೈನ್ ವಂಚನೆ ಬೆನ್ನಲ್ಲೇ ಇದೀಗ ಪ್ರವಾಸದ ಹೆಸರಲ್ಲಿ ವಿದೇಶಕ್ಕೆ ಕರೆದೊಯ್ದು ಕೋಟಿ ವಂಚಿಸುವ ಪ್ರಕರಣಗಳು ಹೊರಬರ್ತಿವೆ. ಗೋವಾ, ಮುಂಬೈ ಕೆಸಿನೋಗೆ ತೆರಳುವವರನ್ನೇ ಟಾರ್ಗೆಟ್ ಮಾಡುವ ವಂಚಕರು ಕೆಸಿನೋಗೆ ಹೋದವರ ನಂಬರ್ ಪಡೆದು ಕರೆ ಮಾಡ್ತಾರೆ. ಬಳಿಕ ವಿದೇಶದಲ್ಲೇ ಒಳ್ಳೆ ಕೆಸಿನೋ ಇದೆ ಅಂತ ಕರ್ಕೊಂಡು ವಂಚಿಸ್ತಾರೆ. ಫಿಲಿಪೈನ್ಸ್ಗೆ ತೆರಳಿ 1.5 ಕೋಟಿಯನ್ನ ಬಳ್ಳಾರಿ ಯುವಕ ಕಳ್ಕೊಂಡಿದ್ದಾನೆ. ಫಿಲಿಪೈನ್ಸ್ಗೆ ತೆರಳ್ತಾ ಇದ್ದಂತೆ ಪಾಸ್ಪೋರ್ಟ್ ಅನ್ನ ಗ್ಯಾಂಗ್ ಕಸಿದುಕೊಳ್ಳಲಿದೆ. ಕೆಸಿನೋದಲ್ಲಿ ಹಣ ಖಾಲಿಯಾದರೂ ಸಾಲ ಕೊಟ್ಟು ಕೆಸಿನೋ ಆಡಿಸಲಿದ್ದಾರೆ. ಬಳಿಕ ಹಣ ಕಟ್ಟುವಂತೆ ಪಾಸ್ಪೋರ್ಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಲಿದ್ದಾರೆ. ಅಲ್ಲದೆ ಪಕ್ಕದಲ್ಲಿ ಸುಂದರ ಹುಡುಗಿಯರನ್ನ ಕೂರಿಸಿ ಕೆಸಿನೋ ಆಟವಾಡಿಸ್ತಾರೆ. ಭ್ರಮಾಲೋಕಕ್ಕೆ ಸಿಲುಕಿಸಿ ಆಟವಾಡಿಸಿ ಜೇಬು ಖಾಲಿ ಮಾಡ್ತಾರೆ ಅಂತ ಹಣ ಕಳೆದುಕೊಂಡ ಯುವಕ ಕಣ್ಣೀರಿಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.